ನಮಸ್ಕಾರ, ಕರ್ನಾಟಕ ಡಾಟಿನ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಇದೀಗ ಟೀಮ್ ಇಂಡಿಯಾ ಆಟಗಾರರ ವಿರುದ್ಧ ಒಂದು ಗಂಭೀರ ಆರೋಪನ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹೆಂಡತಿ ಮಾಡಿದ್ದಾರೆ. ಇದೀಗ ಒಂದಿಷ್ಟು ಚರ್ಚೆಗೆ ಕಾರಣ ಆಗಿದೆ. ನನ್ನ ಗಂಡ ತುಂಬ ಒಳ್ಳೆಯವನು, ಆದರೆ ಟೀಮ್ ಇಂಡಿಯಾದಲ್ಲಿರೋ ಬೇರೆ ಆಟಗಾರರೆಲ್ಲ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿ ಇದೀಗ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದ್ದಾರೆ, ಚರ್ಚೆಗೆ ಕಾರಣವಾಗಿದ್ದಾರೆ ಒಬ್ಬ ಕ್ರಿಕೆಟರ್ನ ಹೆಂಡತಿ. ಹೌದು, ಅದು ಬೇರೆ ಯಾರು ಅಲ್ಲ, ನಮ್ಮ ಟೀಮ್ ಇಂಡಿಯಾದ ಆಲ್ರೌಂಡರ್ ಆಟಗಾರ ಸರ್ ಜಡೇಜಾ ಅವರ ಹೆಂಡತಿ. ಸರ್ ಜಡೇಜಾ ಅವರ ಹೆಂಡತಿ ರಿವಾಬಾ ಜಡೇಜಾ ಅವರು ಇದೀಗ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮಾತಾಡ್ತಿರುವಂತಹ ಟೈಮಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಇದೀಗ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾವ ರೀತಿಯಲ್ಲಿ ಹೇಳಿದ್ರಿ ನೀವು, ಇದೆಲ್ಲ ಯಾಕೆ ಹೇಳ್ತಿದ್ದೀರಾ ಅನ್ನೋದು ಇದೀಗ ಚರ್ಚೆ ಆಗ್ತಾ ಇದೆ. ಏನ್ ಹೇಳಿದ್ರು ಹಾಗಾದ್ರೆ ರಿವಾಬಾ ಜಡೇಜಾ ಅವರ ಹೆಂಡತಿ ಅಂತ ನೋಡ್ತಾ ಹೋದ್ರೆ, ನನ್ನ ಗಂಡ ಬೇರೆ ಬೇರೆ ದೇಶಗಳಿಗೆ ಕ್ರಿಕೆಟ್ ಆಡೋದಕ್ಕೆ ಟೂರ್ ಹೋಗ್ತಾ ಇರ್ತಾರೆ. ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಅವರಿಗೆ ಒಂದು ಬೇರೆ ವ್ಯಸನಗಳಿಗೆ ಗುರಿ ಆಗೋದಕ್ಕೆ ಆಯ್ಕೆಗಳು ತುಂಬ ಇರ್ತವೆ. ಅವ್ರು ಮನ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಹುದಿತ್ತು. ಆದರೆ ನನ್ನ ಗಂಡ ಆ ರೀತಿಯ ಯಾವುದೇ ಒಂದು ಪ್ರವೃತ್ತಿಯನ್ನು ಮಾಡಿಲ್ಲ, ಆ ರೀತಿಯ ಯಾವುದೇ ಒಂದು ಕೆಲಸವನ್ನು ಮಾಡಿಲ್ಲ. ಆದರೆ ಟೀಮ್ ಇಂಡಿಯಾದಲ್ಲಿರುವಂತಹ ಬೇರೆ ಆಟಗಾರರು ಆ ರೀತಿ ಇಲ್ಲ. ಅವರು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯ ವರ್ತನೆಯನ್ನು ತೋರಿಸ್ತಾರೆ, ಬೇರೆ ರೀತಿಯ ಪ್ರವೃತ್ತಿಯನ್ನು ತೋರಿಸ್ತಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಅಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನ ಇದೀಗ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಇದೀಗ ಅದು ಚರ್ಚೆಗೆ ಕಾರಣ ಆಗಿರುವಂತಹದ್ದು. ರಿವಾಬಾ ಜಡೇಜಾ ಅವರು ಈ ರೀತಿ ಯಾಕೆ ಹೇಳಿದ್ರು, ಯಾವ ಕಾಂಟೆಸ್ಟ್ ಅಲ್ಲಿ ಹೇಳಿದ್ದಾರೆ, ಹಾಗಾದ್ರೆ ಟೀಮ್ ಇಂಡಿಯಾ ಬೇರೆ ಕ್ರಿಕೆಟ್ ಪ್ಲೇಯರ್ಸ್ಗಳು ಯಾವ ರೀತಿಯ ಪ್ರವೃತ್ತಿಯನ್ನು ತೋರಿಸ್ತಾರೆ, ಯಾವ ರೀತಿಯಾಗಿ ವರ್ತಿಸ್ತಾರೆ, ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಅವರು ನಡ್ಕೊಳ್ತಾರೆ, ಆ ವಿಚಾರವಾಗಿ ಹೇಳಬೇಕಿತ್ತು. ಆದ್ರೆ ನನ್ನ ಗಂಡ ಯಾವುದನ್ನು ಮಾಡಲ್ಲ, ಆದ್ರೆ ಬೇರೆ ಆಟಗಾರರು ಎಲ್ಲ ಮಾಡ್ತಾರೆ ಅಂತ ಹೇಳಿದರೆ ಯಾವ ಕೆಲಸವನ್ನ ಅವರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಬೇಕಿತ್ತು. ಈ ರೀತಿ ಸದ್ಯಕ್ಕೆ ಹೇಳಿರುವಂತಹ ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ. ಸದ್ಯ ಜಡೇಜಾ ಹೆಂಡತಿ ಈಗ ಹೇಳ್ತಿದ್ದಂಗೆ ಬೇರೆ ಏನು ಕ್ರಿಕೆಟ್ ಫ್ಯಾನ್ಸ್ಗಳಿದ್ದಾರೆ ಅವರೆಲ್ಲ ಇದೀಗ ಸದ್ಯ ರಿವಾಬಾ ಜಡೇಜಾ ಅವರ ವಿರುದ್ಧ ಒಂದಿಷ್ಟು ಹರಿಹಾಯ್ತಾ ಇದ್ದಾರೆ. ನೀವು ಸದ್ಯ ಕೇವಲ ರವೀಂದ್ರ ಜಡೇಜಾ ಅವರ ಹೆಂಡತಿ ಮಾತ್ರ ಅಲ್ಲ, ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ, ಗುಜರಾತ್ ಸರ್ಕಾರದ ಒಬ್ಬ ಶಿಕ್ಷಣ ಸಚಿವರಾಗಿದ್ದೀರಾ. ಹೀಗಿರ್ಬೇಕಾದ್ರೆ ಈ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಈ ರೀತಿ ನಾಲ್ಗೆ ಹರಿಬಿಡೋದು ಎಷ್ಟು ಸರಿ? ನೀವು ಹೇಳಿರುವಂತಹ ಕಾಂಟೆಕ್ಸ್ಟ್ ಯಾವುದು? ಹಂಗಂದ್ರೆ ನಿಮ್ ಗಂಡ ಮಾತ್ರ ಟೀಮ್ ಇಂಡಿಯಾದಲ್ಲಿ ಒಳ್ಳೆಯವರ, ಬೇರೆ ಆಟಗಾರರೆಲ್ಲರೂ ಕೆಟ್ಟವರ? ಹಾಗಾದ್ರೆ ನೀವು ಹೇಳಿರೋದು ಯಾವ ಅರ್ಥದಲ್ಲಿ ಅನ್ನೋ ಒಂದು ವಿಚಾರವನ್ನ ಇದೀಗ ಇಟ್ಕೊಂಡು ಫುಲ್ ರಿವಾಬಾ ಜಡೇಜಾ ಅವರಿಗೆ ಕ್ಲಾಸ್ ತಗೋತಾ ಇದ್ದಾರೆ. ಸದ್ಯಕ್ಕಂತೂ ಈ ವಿಷಯ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ನೋಡೋಣ ಮುಂದಿನ ಹಂತದಲ್ಲಿ ಯಾವ ರೀತಿ ಹೋಗುತ್ತೆ, ಇದಕ್ಕೆ ನಮ್ಮ ಜಡೇಜಾ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಇನ್ನು ರಿವಾಬಾ ಜಡೇಜಾ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ನನ್ನ ಗಂಡ ಒಳ್ಳೆಯವನು, ಬೇರೆಯವರೆಲ್ಲ ಟೀಮ್ ಇಂಡಿಯಾದಲ್ಲಿ ಇರುವಂತಹ ಬೇರೆಯವರೆಲ್ಲ ಕೆಟ್ಟವರು ಅನ್ನೋದನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಬೇಕು. ನೋಡೋಣ, ಇದೆಲ್ಲ ಮುಂದಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಇದೀಗ ರಿವಾಬಾ ಜಡೇಜಾ ಅವ್ರನ್ನ ಬೇರೆ ಕ್ರಿಕೆಟ್ ಪ್ಲೇಯರ್ ಫ್ಯಾನ್ಸ್ಗಳಂತೂ ಫುಲ್ ಕ್ಲಾಸ್ ತಗೊಂತಿರೋದಂತೂ ನಿಜ. ನಿಮ್ಮ ಪ್ರಕಾರ ರಿವಾಬಾ ಜಡೇಜಾ ಅವರ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.